ಒಂದು ಕ್ಯೂಬಾಯ್ಡದ್ದು ಉದ್ದ ಅಗಲ ಮತ್ತು ಎತ್ತರದ ರೇಷಿಯೋ ಕೊಟ್ಟರ. ಲೆಂತ್ ರೇಷಿಯೋ, ಬ್ರೆಡ್ತ್ ರೇಷಿಯೋ, ಹೈಟ್ 4x ರೇಷಿಯೋ 3x ರೇಷಿಯೋ 2x ಆಗುತ್ತೆ. ಮತ್ತು ಅದರ ವಾಲ್ಯೂಮ್ ಕೊಟ್ಟನ 1536. ವಾಲ್ಯೂಮ್ ಫಾರ್ಮುಲೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ವಾಲ್ಯೂಮ್ 1536 ಕೊಟ್ಟರ. ಲೆಂತ್ 4x, ಬ್ರೆಡ್ತ್ 3x, ಹೈಟ್ 2x ಆಕತಿ. ಇದ್ರ ಟೋಟಲ್ ಎಷ್ಟಾಯ್ತು ಇದು 24x³ = 1536 ಆಕತಿ. x³ = 64 ಆಕತಿ. x = 4 ಸೆಂಟಿಮೀಟರ್ ಬರ್ತೈತಿ. ನಮಗೇನು ಕೇಳ್ಯಾರ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾನ. ನೋಡಿ ಟೋಟಲ್ ಸರ್ಫೇಸ್ ಏನಾಗುತ್ತೆ ಫಾರ್ಮುಲಾ 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಎಲ್ ಆಗುತ್ತೆ. 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಎಷ್ಟಾಗುತ್ತೆ 12x² ಆಗುತ್ತೆ. ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ 6x² ಆಗುತ್ತೆ. ಪ್ಲಸ್ ಹೈಟ್ ಇಂಟು ಎಲ್ 10x² ಆಗುತ್ತೆ. ಇವು ಕೂಡ ಸಮ್ ಎಷ್ಟಾಯ್ತು ಇಲ್ಲಿ ಸಮ್ಮು ಟೋಟಲ್ ಆಗಿ 26x² ಆಕತಿ. ಅಂದ್ರೆ 52x² ಆಗುತ್ತೆ. 52 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿತ್ತು 4 ಬಂದಿತ್ತು. x² ಅಂದ್ರೆ 16 ಆಗುತ್ತೆ. ಟೋಟಲ್ ಸರ್ಫೇಸ್ ಎಷ್ಟು ಆಯ್ತು ಇಲ್ಲಿ 832 ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಹಂಗೆ ಶೇರ್ ಮಾಡಿರಿ. ವಿದ್ಯಾರ್ಥಿ ಸರಾಸರಿ ವಯಸ್ಸು ಎಷ್ಟೈತ್ರಿ ಎ ಐತಿ. ಸ್ಟೂಡೆಂಟ್ ಎ ಮತ್ತು ಟೀಚರ್ಸ್ ಸರಾಸರಿ ವಯಸ್ಸು ಬಿ ಐತಿ. ಟೀಚರ್ಸ್ ಬಿ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಶಿಕ್ಷಕರ ಸಂಖ್ಯೆಗಿಂತ 45 ಪಟ್ಟು ಹೆಚ್ಚೈತಿ. ಸ್ಟೂಡೆಂಟ್ ರೇಷಿಯೋ ಟೀಚರ್ 1 ಇದ್ರೆ ಸ್ಟೂಡೆಂಟ್ 45 ಇರ್ತೈತಿ. ಹಂಗಾರೆ ಒಟ್ಟು ಸರಾಸರಿ ಎಷ್ಟು ಅಂತ ಕೇಳೋಣ. ಇಲ್ಲಿ ಸರಾಸರಿ ಏನಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು 45 ಐತಿ. ಅವ್ರದ್ದು ಎವರೇಜ್ ಎ ಐತಿ ಅಂದ್ರೆ 45 ಇಂಟು ಎ ಆಗುತ್ತೆ. ಪ್ಲಸ್ ಟೀಚರ್ 1 ಅವ್ರದ್ದು ಎವರೇಜ್ ಬಿ ಐತಿ ಅಂದ್ರೆ ಬಿ ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗುತ್ತೆ 45 ಪ್ಲಸ್ 1 46 ಆಗುತ್ತೆ. ಹಂಗಾಗಿ 45 ಎ ಪ್ಲಸ್ ಬಿ ಡಿವೈಡೆಡ್ ಬೈ 46. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ರಾಮ್, ಸೀತಾ ಮತ್ತು ಸಲ್ಮಾ ವ್ಯಾಪಾರವನ್ನು ಆರಂಭಿಸುತ್ತಾರೆ. ಕ್ರಮವಾಗಿ 16,000, 22,000, 18,000 ಹೂಡಿಕೆ ಮಾಡುತ್ತಾರೆ. ನೋಡ್ರಿ ರಾಮ, ಸೀತಾ, ಸಲ್ಮಾ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ 16,000, 22,000, 18,000 ಹೂಡಿಕೆ ಮಾಡ್ತಾರೆ. ಇವ್ರಿಗೆ ವರ್ಷದ ಹಂತದಲ್ಲಿ ಟೋಟಲ್ ಲಾಭ ಎಷ್ಟು ಕೊಟ್ಟಾರ 26,600 ಕೊಟ್ಟಾರ. ನೋಡ್ರಿ 2 ಎಂಟ್ಲೆ 16, 2 ಒಂದ್ಲೆ 2 ಒಂಬತ್ಲೆ 18. ಪ್ರಾಫಿಟ್ ರೇಷಿಯೋ ಏನಾಗುತ್ತೆ 8, 11, 9 ಆಗುತ್ತೆ. ಟೋಟಲ್ ಎಷ್ಟು ಆಗ್ತದೆ 28 ಆಗುತ್ತೆ. ಈ 28 ವ್ಯಾಲ್ಯೂ ಎಷ್ಟು ಕೊಟ್ಟಾನ 26,600 ಕೊಟ್ಟಾನ. ಒಂದ್ರ ವ್ಯಾಲ್ಯೂ 950 ಆಗೈತಿ. ನಮಗೆ ರಾಮದವ್ರೆ ಲಾಭ ಎಷ್ಟು ಅಂತ ಕೇಳ್ಯಾರ. ರಾಮ್ ಲಾಭ ಒಂದು ರೇಷಿಯೋ ಎಷ್ಟು ಬಂತು 8 ಇಂಟು 95 ಮಾಡಿದ್ರೆ ಎಷ್ಟು ಬರ್ತೈತೆ ಅವಾಗ 950 ಮಾಡಿದ್ರೆ 7,600 ಪ್ರಾಫಿಟ್ ಬರ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಒಂದು ಮೊತ್ತ ಸರಳ ಬಡ್ಡಿಯಲ್ಲಿ 8 ವರ್ಷದಲ್ಲಿ ತನ್ನ ಮೊತ್ತದ 5 ಪಟ್ಟು ಆಕತಿ. ಹಂಗಾರದ ಬಡ್ಡಿ ದರ ಏನಂತ ಕೇಳಿದ್ವಿ. ನೋಡಿ ಪ್ರಿನ್ಸಿಪಲ್ ಅಮೌಂಟ್ ಒಂದಿದ್ದು ಅಮೌಂಟ್ 5 ಆಕತಿ. ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಇಲ್ಲಿ 4 ಇಂಟ್ರೆಸ್ಟ್ ಆಗುತ್ತೆ. ಟೈಮು 8 ವರ್ಷ ಕೊಟ್ಟಾನ. ಸಿಂಪಲ್ ಇಂಟ್ರೆಸ್ಟ್ 1 = ಪ್ರಿನ್ಸಿಪಲ್ ಸಿಂಪಲ್ ಇಂಟ್ರೆಸ್ಟ್ 4 1 ಇಂಟು ರೇಟ್ 8 ಇಂಟು ಟೈಮ್ 6/100 ಆಗುತ್ತೆ. ಆಗ ಒಂದೇ 4 ಇಂಟು 2 ಒಂದೇ 250 ಅಂದ್ರೆ 6 ಎಷ್ಟು ಬಂತು ಇಲ್ಲಿ 50% ಬಂತು. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ವರುಣ 75 ವಸ್ತುಗಳು 3,150ಕ್ಕೆ ಖರೀದಿಸ್ತಾನಂತ ಕೊಟ್ರ. ಒಂದು ವಸ್ತುವಿನ ಸಿಪಿ ಎಷ್ಟಾಗತ್ತೆ ಇಲ್ಲಿ 3,150 / 75 ಮಾಡಿದ್ರೆ ಸಿಪಿ 42 ಆಕತಿ. ಅವಾಗ 15 ವಸ್ತುಗಳು ಖರೀದಿ ಬೆಲೆ ಸಮನಾದ ಪ್ರಾಫಿಟ್ ಆಕತಿ. ಪ್ರಾಫಿಟ್ ಎಷ್ಟಾಗತ್ತೆ ರೀ 15 ವಸ್ತುವಿನ ಸಮನಾದ ಬೆಲೆ ಅಂತ ಕೊಟ್ರ. ಅಂದ್ರೆ 15 ಇಂಟು 42 ಮಾಡ್ಬೇಕು. ಲಾಭ ಎಷ್ಟಾಯ್ತು ಇಲ್ಲಿ 630 ಆಗುತ್ತೆ. ಅಂದ್ರೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರಿ ಇಲ್ಲಿ 3,150 ಪ್ಲಸ್ 630 ಮಾಡಿದ್ರೆ 3,780 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗೈತಿ. ಅಂದ್ರೆ ಒಂದು ವಸ್ತು ಮಾರಾಟ ಬೆಲೆ ಕೇಳೋಣ. ಒಂದು ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ 3,780 ಇದ್ರೆ ಟೋಟಲ್ ವಸ್ತು 75 ಐತಿ. ಅಂದ್ರೆ 50.4 ಆಗೈತಿ. ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ 24% ಅಂಕಗಳನ್ನು ಪಡೆದುಕೊಂಡು 56 ಅಂಕಗಳಿಂದ ಫೇಲ್ ಆದಂತ ನೋಡ್ರಿ. ಅದೇ 24% ತಗೊಂಡು 56 ಮಾರ್ಕ್ಸ್ಲಿ ಫೇಲ್ ಆದ ಇಲ್ಲಿ. ಆಮೇಲೆ 60% ಅಂಕಗಳನ್ನು ಪಡೆದಿದ್ದರೆ ಅವನು ಕನಿಷ್ಠ ಪಾಸಿಂಗ್ ಇಂತ 70 ಅಂಕ ಜಾಸ್ತಿ ತಗೊಂತಾನೆ. ಅಂದ್ರೆ 60% ತಗೊಂಡಿದ್ರೆ 70 ಮಾರ್ಕ್ಸ್ ಜಾಸ್ತಿ ತಗೊಂತಾನೆ ಇಲ್ಲಿ. ಅಂದ್ರೆ ಇವೆರಡರದ ಡಿಫ್ರೆನ್ಸ್ ಎಷ್ಟಿದ್ರಿ ಇಲ್ಲಿ 36% ಐತಿ. ಎರಡರದ ಸಮ್ ಎಷ್ಟಾಗತ್ತೆ ಇಲ್ಲಿ 126 ಆಗುತ್ತೆ. 36% = 126 ಆಗುತ್ತೆ. 1% ಎಷ್ಟಾಗುತ್ತೆ ಇಲ್ಲಿ 3.5 ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟು ಇರ್ತೈತಿ 100% ಇರ್ತೈತಿ. 3.5 ಇಂಟು 100 ಮಾಡಿದ್ರೆ ಎಷ್ಟು ಬಂತು 350 ಟೋಟಲ್ ಮಾರ್ಕ್ಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗೈತಿ.
ರಾಜು ತನ್ನ ಸಾಮಾನ್ಯ ವೇಗದ ಅರ್ಧ ವೇಗದಲ್ಲಿ ಪ್ರಯಾಣ ಮಾಡಿದ್ರ ಸಮಯಕ್ಕಿಂತ 24 ನಿಮಿಷ ಲೇಟ್ ಆಗಿ ಹೋಗ್ತಾನ. ಹಂಗಾರ ರಾಜು ತನ್ನ ಸಾಮಾನ್ಯ ವೇಗದ ಪ್ರಯಾಣ ಮಾಡಿದ್ರೆ ಅವನು ಕಚೇರಿಗೆ ತಲುಪುತ್ತಿರೋ ಸಮಯ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಇಲ್ಲಿ ಸ್ಪೀಡಿನ ಜೊತೆ ಮೊದಲ ನಂತರ ಒಂದು 2 ಇತ್ತಂದ್ರೆ ಅವ್ರ ಸ್ಪೀಡ್ನ ಹೋಗೋದು 1 ಹೋಗ್ತಾ ಅವ್ರದ್ದು ಟೈಮ್ ರೇಷಿಯೋ ಏನಾಗೈತಿ ಇದ್ರ ಸ್ಪೀಡಿಂದ ರಿವರ್ಸ್ ಇರ್ತೈತಿ. ಅಂದ್ರೆ ಇಲ್ಲಿ ಇವೆರಡರ ಡಿಫ್ರೆನ್ಸ್ ಒಂದೈತೆ. ಅಂದ್ರೆ ಇದು 1 ವ್ಯಾಲ್ಯೂ ಎಷ್ಟು ಕೊಟ್ಟನ 24 ಕೊಟ್ಟನ. ಮೊದ್ಲಕ್ಕಿರೋದು ವ್ಯಾಲ್ಯೂ ಎಷ್ಟೈತ್ರಿ 24 ಆಗುತ್ತೆ. ಆಮೇಲೆ 24 2 48 ಕಣ. ಮೊದ್ಲಕ್ಕೆ ತಲುಪಲು ಬೇಕಾದ ಸಮಯ ಎಷ್ಟಾಗೈತಿ ಇಲ್ಲಿ 24 ನಿಮಿಷ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ನೋಡ್ರಿ ಮೋಹಿತ್ ಮೊಟ್ಟೆಗಳನ್ನು ಪ್ರತಿ ಮೊಟ್ಟೆ 3 ರೂಪಾಯಿಗೆ ಖರೀದಿಸ್ತಾನ ಮತ್ತು 5 ರೂಪಾಯಿಗೆ ಮಾರ್ತಾನ. ಅವನು 35 ಮೊಟ್ಟೆಗಳನ್ನು ಮಾರಿದ್ರೆ ಲಾಭದ ಶೇಕಡ ಅವ್ರು ಎಷ್ಟು ಅಂತ ಕೊಟ್ಟಾರ. ಅಂದ್ರೆ 35 ಮೊಟ್ಟೆ ಸಿ ಪಿ ಎಷ್ಟಾಗೈತಿ ಇಲ್ಲಿ 3 × 35 ಮಾಡಿದ್ರೆ ಟೋಟಲ್ ಸಿ ಪಿ 105 ಆಯ್ತು. 35 ಮೊಟ್ಟೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 5 × 35 ಮಾಡಿದ್ರೆ 175 ಆಗುತ್ತೆ. ಇಲ್ಲಿ ಪ್ರಾಫಿಟ್ ಎಷ್ಟಾದ್ರಿ ಇಲ್ಲಿ 70 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ 70 / 105 × 100 ಆಗುತ್ತೆ. ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ 66.66% ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಎಫ್ ಒಬ್ಬನೇ 24 ದಿನ ಪೂರ್ಣ ಕೆಲಸ ಮುಗಿಸ್ಬೋದು ಅಂತ ಅಂದ್ಕೊಟ್ಟು ಎಫ್ 24 ದಿನ ಮತ್ತು ಜಿ ಒಬ್ಬನೇ ಅದೇ ಕೆಲಸವನ್ನು 32 ದಿನ ಪೂರ್ಣಗೊಳಿಸೋದಲ್ಲ. ಜಿ 32 ದಿನ. ಎಫ್ ಮತ್ತು ಜಿ ಸೇರಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಜಿ ಕೆಲಸವನ್ನು ಮುಗಿಯುವ 8 ದಿನಗಳ ಮೊದಲು ಬಿಡುತ್ತಾನೆ. ಒಟ್ಟು ಕೆಲಸ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ ಇವ್ರದ್ದು ಎಲ್ ಸಿ ಎಮ್ ಎಷ್ಟಾಗೈತಿ 96 ಆಕೈತಿ. 24 4 96 32 3 96 ಆಕೈತಿ. ನೋಡ್ರಿ ಜಿ 8 ದಿನ ಕೆಲಸ ಮುಗಿಯೋಕಿನ ಮೊದಲು ಬಿಡ್ತಾನ. ಅಂದ್ರೆ ಎಫ್ ಇಂದ 8 ದಿನಕ್ಕೆ ಕೆಲಸ ಎಷ್ಟಾಗೈತಿ ಇಲ್ಲಿ 8 × 4 32 ಆಕೈತಿ. ಟೋಟಲ್ ಎಷ್ಟೈತಿ 96 - 32 ಮಾಡಿದ್ರೆ ಉಳಿದಿದ್ದು ಎಷ್ಟು ಉಳಿದಿದೆ ಇಲ್ಲಿ 64. ಈ 64 ಕೆಲಸನ ಯಾರು ಎಫ್ ಮತ್ತು ಜಿ ಕೂಡಿ ಮಾಡಿರ್ತಾರೆ. ಅಂದ್ರೆ 64 ಇಬ್ಬರದು ಸೇರಿ 7 ಎಫಿಷಿಯನ್ಸಿ ಐತಿ. ಅಂದ್ರೆ ಇಷ್ಟು ದಿನ ತೊಗೊಂತಾರೆ. ಅವು ಮೊದ್ಲಕ್ಕೆ 8 ದಿನ ಟೋಟಲ್ ಎಷ್ಟು ಟೈಮ್ ತೊಗೊಂತಾರೆ ಇವರು ಲಾಸ್ಟಿಗೆ 8 ದಿನ. ಮೊದ್ಲಕ್ಕೆ ಇವರಿಬ್ಬರು ಶೇರ್ ಮಾಡಿದ್ದು 64/7 ದಿನ ಇರ್ತೈತಿ. ಅಂದ್ರೆ 7 × 56 + 64 7 ಆಗುತ್ತೆ. ಅಂದ್ರೆ 127 ದಿನ ತೊಗೊಂತಾರೆ. ಆಪ್ಷನ್ ಡಿ ಕರೆಕ್ಟ್ ಆಗೈತಿ. ಪಿ ಪ್ರತಿದಿನ 2 ಗಂಟೆ ಕೆಲಸ ಮಾಡಿ 10 ದಿನ ಒಂದು ಕೆಲಸನ ಪೂರ್ಣಗೊಳಿಸ್ತಾನ. ಅಂದ್ರೆ ಪಿ 2 ದಿನಕ್ಕೆ 2 ಗಂಟೆ 10 ದಿನ 20 ಆಗುತ್ತೆ. ಕ್ಯೂ ಪ್ರತಿದಿನ 5 ಗಂಟೆ ಕೆಲಸ ಮಾಡಿ ಅದೇ ಕೆಲಸನ 6 ದಿನದಲ್ಲಿ ಪೂರ್ಣಗೊಳಿಸ್ತಾನೆ. 5 ಗಂಟೆ ಕೆಲಸ ಮಾಡಿ 6 ದಿನದಾಗ 30 ಆಗುತ್ತೆ. ಒಂದು ನೋಡ್ರಿ ಪ್ರತಿದಿನ 3 ಗಂಟೆ ಕೆಲಸ ಮಾಡಿದರೆ ಪಿ ಮತ್ತು ಕ್ಯೂ ಸೇರಿ ಆ ಕೆಲಸನ ಎಷ್ಟು ದಿನದಾಗ ಮುಗಿಸ್ತಾರೆ ಅಂತಂದ್ರೆ ಎಲ್ ಸಿ ಎಮ್ ಎಷ್ಟಾಗುತ್ತೆ 60 ಆಗುತ್ತೆ. 23 60 32 60 ಆಗುತ್ತೆ. ಟೋಟಲ್ ವರ್ಕ್ 60 ಆಗುತ್ತೆ. ಇವರಿಬ್ಬರದ್ದು ಎಫಿಷಿಯನ್ಸಿ 3+2 ಆಗುತ್ತೆ. ಇದನ್ನ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅವರು ಪ್ರತಿ 3 ಗಂಟೆ ಅಂದ್ರೆ /3 ಆಗುತ್ತೆ. 60 / 15 15 4 60 4 ದಿನದಾಗ ಇಬ್ಬರು ಕೂಡ ಕೆಲಸ ಮುಗಿಸ್ತಾರೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 12 ಬಾಕ್ಸ್ಗಳ ಸರಾಸರಿ ತೂಕ 63 kg ಆಗೈತೆ ಅಂತ ಅಂದ್ಕೊಟ್ರೆ ಅಂದ್ರೆ 12 × 63 ಎಷ್ಟಾಗೈತಿ ಇದು 756 ಆಕೈತಿ. ಮತ್ತು ಸರಾಸರಿ ತೂಕ 70 kg ಇರುವ 4 ಬಾಕ್ಸ್ಗಳು ತೆಗೆದಿದ್ದಾರೆ ಅಂತ ಅಂದ್ಕೊಟ್ರೆ 4 × 70 ಮಾಡಿದರೆ 280. ಇವನು ಇದರ ತೆಗಿತಾರೆ. ಅಂದ್ರೆ 756 - 280 ಮಾಡಿದ್ರೆ ಉಳಿದು ಎಷ್ಟು 476 ಆಗುತ್ತೆ. ಉಳಿದ ಬಾಕ್ಸ್ ಸರಾಸರಿ ತೂಕ ಎಷ್ಟು ಅಂತ ಕೇಳಿನ ಅಂದ್ರೆ /8 ಮಾಡಿದ್ರೆ ಎಷ್ಟು ಉಳಿದೈತಿ 59.5 kg ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ಒಂದು ಬ್ಯಾಗ್ನಲ್ಲಿ ಬಿಳಿ ಮತ್ತು ಹಳದಿ ಗೋಳುಗಳಿರೋ ಅನುಪಾತ 7:11 ಐತಿ. ವೈಟ್ ಎಲ್ಲೋ ಎಷ್ಟೈತಿ 7:11 ಐತಿ. ಒಟ್ಟು ಗೋಳುಗಳ ಸಂಖ್ಯೆ 108 ಅಂದ ಇವ್ರ ಸಮ್ ಎಷ್ಟಾಗುತ್ತೆ 18. ಈ ಕೂರ್ದು ಟೋಟಲ್ ಎಷ್ಟು ಕೊಟ್ಟಾನ 108 ಕೊಟ್ಟಾನ. ಅಂದ್ರೆ 18 1 18 6 ಆಗುತ್ತೆ. ಹಳದಿ ಗೋಳುಗಳ ಸಂಖ್ಯೆ ಎಷ್ಟು ಅಂತ ಎಲ್ಲೋ ರೇಷಿಯೋ 11 ಐತಿ. ಇಂಟು 6 ಮಾಡಿದ್ರೆ 66 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಒಂದು ಬೈಕ್ 56 km/h ವೇಗದಲ್ಲಿ 16 ಗಂಟೆ ಹೋಗತ್ತೆ ಅಂತ ಅಂದ್ಕೊಟ್ರಿ. ಅಂದ್ರೆ ಡಿಸ್ಟೆನ್ಸ್ ಏನಾಕತಿ ಸ್ಪೀಡ್ ಇಂಟು ಟೈಮ್ ಆಕತಿ. ಡಿಸ್ಟೆನ್ಸ್ ಎಷ್ಟು ಬರ್ತಿಲ್ಲ ಟೋಟಲ್ 896 km ಆಗುತ್ತೆ. ಅದೇ ದೂರನ ಅಂದ್ರೆ ಈ ದೂರನ 64 km/h ವೇಗದಲ್ಲಿ ಸಾಗಿದ್ರೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ ಅಂದ್ರೆ ಟೈಮ್ ಏನಾಕತಿ 896 / 64 ಆಕೈತಿ. ಅಂದ್ರೆ 14 ಅವರ್ ಬೇಕಾಕತಿ. ಆಪ್ಷನ್ ಎ ಕರೆಕ್ಟ್ ಆಕೈತಿ. ಒಂದು ಘನಾಕಾರದ ಉದ್ದ ಅಗಲ ಮತ್ತು ಎತ್ತರ ಕ್ರಮವಾಗಿ 16 ಸೆಂಟಿಮೀಟರ್ 12 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ಅದಾವು. ಅದೇ ಘನಾಕಾರದ ವಸ್ತುವಿನ ಪ್ರತಿ ಭಾಗದ ಉದ್ದ 4 ಸೆಂಟಿಮೀಟರ್ ಇರುವ
ಸಮಾನ ಘನಗಳಲ್ಲಿ ಕರಗಿಸಿ ರೂಪಿಸಿ ಒಟ್ಟು ಎಷ್ಟು ಸಮಾನ ಘನಗಳು ನಿರ್ಮಿಸಲಾಗುತ್ತದೆ ಅಂತ ಕೊಟ್ಟರೆ ನೋಡ್ರಿ. ಇಲ್ಲಿ ನಾವು ವಾಲ್ಯೂಮ್ ಚೇಂಜ್ ಆಕೈತಿ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನಕೈತಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ಲೆಂತ್ 20 ಕೊಟ್ಟನ, ಬ್ರೆಡ್ತ್ 16, ಹೈಟ್ 12 ಆಗುತ್ತೆ. ವಾಲ್ಯೂಮ್ ಎಷ್ಟು ಆಗ್ತಿದ್ರದು 3840 ಆಕೈತಿ ನೋಡ್ರಿ. ಮತ್ತೆ ವಾಲ್ಯೂಮ್ ಆಫ್ ಕ್ಯೂಬ್ ಏನಾಕೈತಿ, ಈ ಕ್ಯೂಬ್ ಆಕೈತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 4 ಕೊಟ್ಟನ. 4 ಕ್ಯೂಬ್ ಅಂದ್ರೆ ಎಷ್ಟೈತೆ 64 ಆಕೈತಿ ನೋಡ್ರಿ. ಎಷ್ಟು ಘನಗಳನ್ನು ನಿರ್ಮಿಸಬಹುದು ಅಂತ ಕೊಟ್ರೆ ನೋಡ್ರಿ. ನಂಬರ್ ಆಫ್ ಕ್ಯೂಬ್ಸ್ ಏನಾಕೈತಿ ಇಲ್ಲಿ ಟೋಟಲ್ 3840 64 ಮಾಡಿದ್ರೆ ಎಷ್ಟು ಬರ್ತೈತಿ 60 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆಕೈತಿ. ಮೋಹಿತ್ ಮತ್ತು ಸುಮಿತ್ ಕ್ರಮ 74,000 ಮತ್ತು 96,000 ಒಂದು ಬಿಸ್ನೆಸ್ನ ಹೂಡಿಕೆ ಮತ್ತು ಪ್ರಾರಂಭಿಸ್ತಾರೆ. ವರ್ಷದ ಹಂತದಲ್ಲಿ ಅವರ ಲಾಭದ ರೇಷಿಯೋ 5:8 ಐತಿ. ಹಂಗಾರೆ ಅವ್ರು ಹಣ ಹೂಡಿರುವ ಸಮಯದ ಅನುಪಾತ ಎಷ್ಟು ಅಂತ ಹೇಳಿರಿ ಇಲ್ಲಿ ನೋಡ್ರಿ. ಮೋಹಿತ್ ಸುಮಿತ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ 74,000, ಒಂದು 96,000 ಐತಿ. ಈ ಒಂದು ಇನ್ವೆಸ್ಟ್ಮೆಂಟ್ ಟೈಮ್ ಎಕ್ಸ್ ಇರಲಿ, ಇವ್ರದ್ದು ವೈ ಇರಲಿ. ಇವ್ರದ್ದು ಪ್ರಾಫಿಟ್ ರೇಷಿಯೋ ಎಷ್ಟೈತಿ 5:8 ಕೊಟ್ಟನ ನೋಡ್ರಿ. ಪ್ರಾಫಿಟ್ 74,000 ಇಂಟು ಎಕ್ಸ್ ಡಿವೈಡೆಡ್ ಬೈ 96,000 ಇಂಟು ವೈ ಈಸ್ ಈಕ್ವಲ್ ಟು 5/8 ಆಗುತ್ತೆ. 0 0 8 1 8 12 37 2 6 ಎಕ್ಸ್ ಬೈ ವೈ ಏನಾಕೈತಿ 6 30 37 ಆಕೈತಿ. ಅಂದ್ರೆ 30:37. ಆಪ್ಷನ್ ಎ ಕರೆಕ್ಟ್ ಆಕೈತಿ. ಅಂದ್ರೆ ಟೈಮಿಂಗ್ ರೇಷಿಯೋ 30:37. ಮೊದಲ ವಸ್ತುವಿನ 18% ರಿಯಾಯಿತಿ ಮೊತ್ತವು ಎರಡನೇ ವಸ್ತುವಿನ 13% ರಿಯಾಯಿತಿ ಮೊತ್ತಕ್ಕೆ ಸಮ ಅಂತ ಕೊಟ್ಟರೆ ಅಂದ್ರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಆಫ್ ಒಂದನೇದು ಈಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಆಫ್ ಡಿಸ್ಕೌಂಟ್ ಪರ್ಸೆಂಟೇಜ್ ಎರಡನೇದು ಆಗುತ್ತೆ. ಇಲ್ಲಿ ಅಂದ್ರೆ ಇದರದ್ದು ಡಿಸ್ಕೌಂಟ್ ಎಷ್ಟೈತಿ 18% ಆಗುತ್ತೆ. ಇದು ಮಾರ್ಕ್ ಪ್ರೈಸ್ 1, ಮಾರ್ಕ್ ಪ್ರೈಸ್ 2 ಇದ್ರ ಡಿಸ್ಕೌಂಟ್ ಎಷ್ಟೈತಿ 13% ಐತಿ. ಇವು ರೇಷಿಯೋ M1 ಡಿವೈಡೆಡ್ M2 ಏನಾಗುತ್ತೆ 13/18 ಆಗುತ್ತೆ. ಆಪ್ಷನ್ ಎಷ್ಟೇ ಆಪ್ಷನ್ ಬಿ ಕರೆಕ್ಟ್ ಆಕೈತಿ. ಒಂದು ಸಿಲಿಂಡರ್ನ ಕರು ಸರ್ಫೇಸ್ ಏರಿಯಾ 110 ಸೆಂಟಿಮೀಟರ್ ಕೊಟ್ಟನ ಮತ್ತು ಅದರದ್ದು ಹೈಟ್ 5 ಸೆಂಟಿಮೀಟರ್ ಕೊಟ್ಟರೆ ಅದರದ್ದು ಡಯಾಮೀಟರ್ ಎಷ್ಟು ಅಂತ ಕೇಳಿಲ್ಲ ನೋಡಿ. ಕರು ಸರ್ಫೇಸ್ ಏರಿಯಾದ ಇದೇನಕತ್ರಿ ಈ ಫಾರ್ಮುಲಾ 2πr/h ಆಗುತ್ತೆ. ಕರು ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟನ 110 ಕೊಟ್ಟನ. 2 × 22/7 r ಇಂಟು ಹೈಟ್ ಎಷ್ಟು ಕೊಟ್ಟನ 5 ಕೊಟ್ಟನ. 22 22 5 ಕ್ಯಾನ್ಸಲ್ ಆಗುತ್ತೆ. r ಏನು ಬರುತ್ತೆ 7/2 ಸೆಂಟಿಮೀಟರ್ ಬರುತ್ತೆ. ನಮ್ಗೆ ಡಯಾಮೀಟರ್ ಕೊಡೋಣ. ಡಯಾಮೀಟರ್ ರೇಡಿಯಸ್ ಇದು 2 ಪಟ್ಟು ಇರುತ್ತೆ. ಅಂದ್ರೆ 7/2 × 2 ಮಾಡಿದ್ರೆ ಎಷ್ಟು ಬಂತು 7 ಸೆಂಟಿಮೀಟರ್ ಬರ್ತೈತಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.